ಕಳೆದ ಅನೇಕ ವಾರಗಳಿಂದ ಪವಿತ್ರಾತ್ಮನ ವರಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬರ್ತಿದ್ದೇವೆ. ಈಗ 3 ವಿಧವಾದಂಥ ಪಂಗಡಗಳು ಅಥವಾ ಗುಂಪುಗಳನ್ನು ನಾವು ನೋಡಿದ್ವಿ. ಮಾತನಾಡುವಂಥ ವರಗಳು ಮತ್ತು ಶಕ್ತಿಯ ವರಗಳು, 3ನೇದಾಗಿ ಪ್ರಕಟಣೆಯ ವರಗಳು. ಈಗ ನಾವು ಧ್ಯಾನ ಮಾಡ್ತಿರುವುದು ಈ ಪ್ರಕಟಣೆಯ ವರಗಳ ಬಗ್ಗೆ. ಕಳೆದ ವಾರ ನಾವು ಸತ್ಯಾತ್ಮವನ್ನು ವಿವೇಚಿಸುವಂಥ ವರದ ಬಗ್ಗೆ ನಾವು ಧ್ಯಾನಿಸಿದೆವು. ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್, ಡಿಸ್ಟಿಂಗ್ವಿಷಿಂಗ್ ಆಫ್ ಸ್ಪಿರಿಟ್ಸ್, ಅಂದರೆ ಈ ಲೋಕದಲ್ಲಿ ಯಾವ ರೀತಿಯಾದಂಥ ಆತ್ಮಗಳಿದೆ. ಪರಿಶುದ್ಧಾತ್ಮನು ಅಥವಾ ದೇವರಾತ್ಮನು, ದೇವದೂತರ ಆತ್ಮನು, ಸೈತಾನ್ಗೆ ಸಂಬಂಧಪಟ್ಟಂಥ ಆತ್ಮಗಳು, ಮನುಷ್ಯಿಕ ಆತ್ಮ, ಈ ರೀತಿಯಾಗಿ ನಾವು ಧ್ಯಾನಿಸಿದೆವು. ಅದನ್ನು ಹೇಗೆ ನಾವು ವಿವೇಚಿಸಬೇಕು, ಅದು ನಮ್ಮ ವೈಯಕ್ತಿಕ ಜೀವಿತಕ್ಕೆ, ಸೇವೆಗೆ ಹೇಗೆ ಪ್ರಾಮುಖ್ಯ ಎಂಬುದನ್ನು ನಾವು ಕಳೆದ ವಾರ ನಾವು ಧ್ಯಾನಿಸಿದೆವು. ಈಗ 2ನೇ ವಾರ, ಆ ವರ ಏನಂತ ನೋಡಬೇಕಾದ್ರೆ ವಿದ್ಯಾವಾಕ್ಯದ ವರ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 8ನೇ ವಾಕ್ಯ. ಒಬ್ಬನಿಗೆ ದೇವರಾತ್ಮನ ಮೂಲಕವಾಗಿ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು. ನಾವು ಈ ವಾರ ಈ ವಿದ್ಯಾವಾಕ್ಯದ ಬಗ್ಗೆ ಧ್ಯಾನ ಮಾಡಲಿದ್ದೇವೆ. ಮುಂದಿನ ವಾರ ಜ್ಞಾನವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಅದಾದ ನಂತರ 5 ವಿಧವಾದಂಥ ಸೇವೆಗಳು, ಇನ್ನು 3 ಭಾಗಗಳಲ್ಲಿ ಇವತ್ತು ಅಥವಾ ಈ ವಾರ, ಮುಂದಿನ ವಾರ, ಅದಾದಮೇಲೆ ಇರುವಂಥ ಕಡೆ ವಾರದಲ್ಲಿ, ಈ ವರ್ಷದ ಒಳಗೆ ನಾವು ಪವಿತ್ರಾತ್ಮನ ವರಗಳು ಮತ್ತು ಸೇವೆಗಳು ಈ ಶೀರ್ಷಿಕೆಯಲ್ಲಿ ಈ ಸಂದೇಶಗಳನ್ನು ನಾವು ಮುಕ್ತಾಯಗೊಳಿಸಲಿದ್ದೇವೆ. ದಯವಿಟ್ಟು ಭಾಗ 1ರಿಂದ ನೋಡ್ರಿ. ನಿಜವಾಗಲೂ ನಿಮ್ಮ ಸೇವೆಗೆ ಇದು ಪ್ರಯೋಜನಕರವಾಗಿರ್ತದೆ. ನನ್ನ ಅನುಭವಗಳೊಟ್ಟಿಗೆ ನಾನು ಹಂಚ್ಕೊಂಡಿದ್ದೇನೆ, ನನ್ನ ಸಾಕ್ಷಿಗಳೊಟ್ಟಿಗೆ ಹಂಚ್ಕೊಂಡಿದ್ದೇನೆ. ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಪವಿತ್ರಾತ್ಮನು ಭಾಳ ಸುಲಭವಾಗಿ ನಮ್ಮ ಸಂಗಡ ಸರಳವಾಗಿ ಮಾತಾಡಿದ್ದಾನೆ. ದಯವಿಟ್ಟು ಇದನ್ನು ಕೇಳ್ರಿ, ಅನೇಕ ಜನರಿಗೆ ಹಂಚ್ರಿ, ಇದನ್ನೊಂದು ಸೇವೆಯಾಗಿ ಮಾಡಿರಿ. ಇವತ್ತು ನಾವು ಧ್ಯಾನ ಮಾಡೋದು ಒಬ್ಬನಿಗೆ ಅನುಗುಣವಾಗಿ ವಿದ್ಯಾವಾಕ್ಯದ ವರ ಅಥವಾ ದ ವರ್ಡ್ ಆಫ್ ನಾಲೆಡ್ಜ್. ದ ವರ್ಡ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಅಂದರೆ ಆಂಗ್ಲ ಭಾಷೆಯಲ್ಲಿ ಅದರ ಮೊದಲ 4 ಅಕ್ಷರಗಳು ನೋಡಬೇಕಾದ್ರೆ ನೋ ಅಂತ ನೋಡಬೇಕಾದ್ರೆ ತಿಳಿದುಕೊಳ್ಳುವುದು. ಈ ವರದ ಪ್ರಾಮುಖ್ಯತೆ ಏನಂತ ನೋಡಬೇಕಾದ್ರೆ, ಒಬ್ಬ ಮನುಷ್ಯನ ಹಳೆಯ ಜೀವಿತದ ಸಂಗತಿಗಳು ಈಗ ಏನು ನಡೀತಿದೆ ಎಂಬುದಾಗಿ ಈ ವರವನ್ನು ಪವಿತ್ರಾತ್ಮನು ಯಾರಲ್ಲಿ ಉಪಯೋಗ ಮಾಡ್ತಿದ್ದಾನೋ ಅವರಿಗೆ ಭಾಳ ಸುಲಭವಾಗಿ ತಿಳಿದು ಬರುತ್ತದೆ. ದೇವರಿಗೆ ಮಾತ್ರ ತಿಳಿದಿರುವಂಥ ವಿಷಯ, ಆ ವೈಯಕ್ತಿಕ ಮನುಷ್ಯನಿಗೆ ಮಾತ್ರ ತಿಳಿದಿರುವಂಥ ವಿಷಯ, ಪವಿತ್ರಾತ್ಮನ ಅಭಿಷೇಕವನ್ನು ಈ ವರವನ್ನು ಗೊಂಡಂಥ ನಮಗೆ ದೇವರಾತ್ಮನು ಇದನ್ನು ತಿಳಿಯಪಡಿಸುತ್ತಾನೆ. ಈ ವರ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಅವರ ಜೀವಿತದಲ್ಲಿ ನಡೆದಂಥ ಸಂಗತಿಗಳನ್ನು ಹೇಳಿ, ಏನು ನಡೀತಿದೆ ಎಂಬುದನ್ನು ಹೇಳಿ, ಅವರು ಏನು ಮಾಡಬೇಕು ಎಂಬುದನ್ನು ನಾವು ದೇವರ ವಾಕ್ಯದ ಅನುಸಾರವಾಗಿ ಹೇಳುವಾಗ ಅವರನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸುವುದಕ್ಕೆ ಬಹಳ ಅವಶ್ಯಕತೆಯಾಗಿ, ಪ್ರಾಮುಖ್ಯವಾಗಿ ಬೇಕಾಗಿರುವಂಥ ವರಗಳಲ್ಲಿ ಇದು ಒಂದಾಗಿದೆ. ಪ್ರಿಯರಾದವರೇ, ಈ ವರಕ್ಕೋಸ್ಕರ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೇನೆಂದರೆ ಆ ದೇವರಿಗೆ ಮಾತ್ರ ಗೊತ್ತು. ಈ ವರ್ಡ್ ಆಫ್ ನಾಲೆಡ್ಜ್ ನನಗೆ ಬೇಕು ಸ್ವಾಮಿ, ನಿನ್ನ ಸೇವೆಯನ್ನು ಬಲವಾಗಿ ಉಪಯೋಗ ಮಾಡಬೇಕು ಸ್ವಾಮಿ. ನೋಡ್ರಿ, ಯೇಸು ಕ್ರಿಸ್ತನ ಆ ಸೇವೆಯಲ್ಲಿ ಆ 4 ಸುವಾರ್ತೆಗಳನ್ನು ಓದಬೇಕಾದ್ರೆ ಈ ವರ್ಡ್ ಆಫ್ ನಾಲೆಡ್ಜ್, ವಿದ್ಯಾವಾಕ್ಯದ ವರವನ್ನು ತುಂಬ ಅದ್ಭುತವಾಗಿ ಅನೇಕ ಜಾಗಗಳಲ್ಲಿ ಆತನು ಉಪಯೋಗ ಮಾಡಿದ್ದಾನೆ. ನೋಡ್ರಿ, ಕೆಲವೊಂದು ಉದಾಹರಣೆಗಳು ಯೇಸು ಕ್ರಿಸ್ತನ ಸೇವೆಯಲ್ಲಿ ಹೇಗೆ ನಡೀತು. ಯೋಹಾನ 4ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಸಮಾರ್ಯ ಸ್ತ್ರೀ ಒಬ್ಬಳು ಬಾವಿಯ ಬಳಿಗೆ ಬರ್ತಾಳೆ. ಯೇಸು ಸ್ವಾಮಿ ಅವಳನ್ನು ನೋಡಿ ಈ ರೀತಿಯಾಗಿ ಹೇಳ್ತಾನೆ, ನೀನು ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡು ಬಾ. ಅವಳು ಹೇಳ್ತಾಳೆ, ನನಗೆ ಗಂಡನಿಲ್ಲ. ಆಗ ಯೇಸು ಸ್ವಾಮಿ, ಹೌದು ನೀನು ಹೇಳೋದು ನಿಜಾನೇ, ನಿನಗೆ ಇದಕ್ಕೆ ಮುಂಚಿತವಾಗಿ 5 ಗಂಡಂದರು ಇದ್ದರು, ಈಗ ನಿನ್ನ ಮನೇಲಿರ್ಬೋದು ನಿನ್ನ ಗಂಡ ಅಲ್ಲ. ಈ ವಿದ್ಯಾವಾಕ್ಯದ ವರ ಇದು ಪ್ರವಾದನೆ ಅಲ್ಲ, ಇದು
ಅವರ ಜೀವಿತದಲ್ಲಿ ಹಿಂದಿನ ಕಾಲದಲ್ಲಿ ನಡೆದಂಥ ಸಂಗತಿಗಳನ್ನು ಪವಿತ್ರಾತ್ಮನು ಅವರ ಮುಖಾಂತರವಾಗಿ ತಿಳಿಯಪಡಿಸುತ್ತಾನೆ. ಇದನ್ನು ಕೇಳಿದ ತಕ್ಷಣ ಸಮಾರ್ಯ ಸ್ತ್ರೀ ಏನು ಮಾಡಿದ್ಲು, ಬರಲಿರುವಂಥ ಮೆಸ್ಸಿಯ ನೀನೇನಾ, ನನ್ನ ಜೀವಿತದಲ್ಲಿ ನಡೆದ ಸಂಗತಿಯೆಲ್ಲ ನೀನು ಹೇಳಿಬಿಟ್ಟೆ ಅಂತ ಊರೊಳಗೆ ಹೋಗಿ ಎಲ್ಲರನ್ನು ಕರ್ಕೊಂಡು ಬಂದುಬಿಟ್ಲು. ಆ ಊರಲ್ಲಿ ಯೇಸು ಕ್ರಿಸ್ತನು ಇದ್ದು 2 ದಿನಗಳಿದ್ದು ಸೇವೆ ಮಾಡಲು, ಅನೇಕ ಜನರಿಗೆ ಅದ್ಭುತಗಳನ್ನು, ರಕ್ಷಣೆಯ ಮಾರ್ಗವನ್ನು ತಿಳಿಯಪಡಿಸಲು ಈ 1 ವಾರ ಕಾರಣವಾಗಿತ್ತು. ಆಮೇಲೆ ನೋಡ್ರಿ, ಯೇಸು ಸ್ವಾಮಿ ಹೇಳ್ದ, ಜಾಸ್ತಿ ಏನು ಇದು ಮಾಡಲಿಲ್ಲ, ನಿನ್ನ ಮನೇಲಿರೋದು ನಿನ್ನ ಗಂಡ ಅಲ್ಲ, ಇದಕ್ಕೆ ಮುಂಚಿತವಾಗಿ 5 ಗಂಡಂದಿದ್ದರು. ವಿದ್ಯಾವಾಕ್ಯದ ವರದ ವರ್ಡ್ ಆಫ್ ನಾಲೆಡ್ಜ್. ಅದು ಮಾತ್ರವಲ್ಲ, ನತಾನಿಯಲ್ಲ, ಯೋಹಾನ 1ನೇ ಅಧ್ಯಾಯ ಅದರ 49ರಿಂದ ಓದಿ ನೋಡ್ರಿ. ನತಾನಿಯಲ್ಲ ಯೇಸು ಸ್ವಾಮಿಯ ಬಳಿಗೆ ಬರಬೇಕಾದ್ರೆ ಯೇಸು ಸ್ವಾಮಿ ಹೇಳ್ದ, ನೀನು ಅಂಜೂರದ ಮರದ ಕೆಳಗೆ ಇರಬೇಕಾದ್ರೆ ನಾನು ನೋಡಿದೆ, ಇಸ್ರಾಯೇಲರಾದಂಥ ನೀನು, ನಿನ್ನಲ್ಲಿ ಕಪಟತನ ಇಲ್ಲ. ಇದನ್ನು ಕೇಳಿದ ತಕ್ಷಣ ನತಾನಿಯೇಲನಿಗೆ ಒಂದು ದೊಡ್ಡ ನಂಬಿಕೆ, ನನ್ನ ಜೀವಿತದಲ್ಲಿ ನಾನು ಈ ಮರದ ಕೆಳಗೆ ಇದ್ದಿದ್ದು ಇವರಿಗೆ ಹೇಗೆ ಗೊತ್ತು? ಯೇಸುಸ್ವಾಮಿ ಹೇಳ್ತಾನೆ, ನೀನು ಇದಕ್ಕಿಂತ ದೊಡ್ಡ ಕಾರ್ಯಗಳನ್ನು ನೀನು ಕಾಣ್ತೀಯ. ಅಲ್ಲೂಯ್ಯ. ನೋಡ್ರಿ, ಶಿಷ್ಯರು ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಯೇಸುಸ್ವಾಮಿ ಕಂಡ್ಕೊಂಡ್ಬಿಡ್ತಾನೆ. ಫರಿಸಾಯರು ಹೃದಯದಲ್ಲಿ ಆಲೋಚನೆ ಮಾಡುವುದನ್ನು ಯೇಸುಸ್ವಾಮಿ ಕಂಡ್ಕೊಳ್ತಾನೆ. ಮಾರ್ಕ 2ನೇ ಅಧ್ಯಾಯದಲ್ಲಿ ಆ ಪಾಪಿಯಾದಂಥ ಮನುಷ್ಯನನ್ನು ಮೇಲಂಚನ್ನೆಲ್ಲ ಕಿತ್ತು ಮುಂದೆ ಇಡಬೇಕಾದ್ರೆ ಯೇಸುಸ್ವಾಮಿ ಹೇಳ್ತಾನೆ, ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟಿದೆ. ಅಲ್ಲಿದ್ದಂಥ ಫರಿಸಾಯರು, ಅಲ್ಲಿದ್ದಂಥ ಜನರು, ಸದುಕಾಯರೆಲ್ಲ ಯೋಚನೆ ಮಾಡ್ತಾರೆ, ಮನಸ್ಸಲ್ಲಿ ಅವರವ್ರಿಗೆ ಯೋಚನೆ ಮಾತಾಡ್ಕೊಳ್ತಾರೆ, ಪಾಪಗಳನ್ನ ಕ್ಷಮಿಸುವುದಕ್ಕೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಯೇಸುಸ್ವಾಮಿ ಈ ವಿದ್ಯಾವಾಕ್ಯದ ವರದಿಂದ ಇದನ್ನು ಕಂಡುಕೊಂಡ. ಆಮೇಲೆ ಸಹೋದರ ಸಹೋದರಿಯೇ, ಸೇವೆ ಮಾಡಬೇಕಾದ್ರೆ ಈ ವರ ಬಹಳ ಪ್ರಾಮುಖ್ಯವಾದದ್ದು. ಆಮೇಲೆ ಒಬ್ಬ ಮನುಷ್ಯನ ನೋಡಬೇಕಾದ್ರೆ ಅವನು ಮಾತಾಡೋದೇ ಬೇಕಾಗಿಲ್ಲ. ಈ ವರ ನಿನ್ನಲ್ಲಿರುವುದಾದರೆ ಅವನು ಏನು ಯೋಚನೆ ಮಾಡ್ತಾನೆ, ಅವನು ಎಲ್ಲಿಂದ ಬರ್ತಿದ್ದಾನೆ, ಅವನ ಜೀವಿತದಲ್ಲಿ ಏನೆಲ್ಲ ನಡೆದಿದೆ ಎಲ್ಲವನ್ನು ದೇವರು ಹಾಗೆ ನಿನ್ನ ಮುಂದೆ ಒಂದು ಸಿನಿಮಾ ತೋರಿಸೋ ಥರ ತೋರಿಸ್ತಾರೆ. ಅದು ಅದ್ಭುತವಾಗಿರ್ತದೆ. ಒಮ್ಮೆ ಸಹೋದರ DJ ದಿನಕರನವರು ತಮ್ಮ ಒಂದು ಅನುಭವನ ಈ ರೀತಿಯಾಗಿ ಹಂಚಿಕೊಂಡ್ರು. ಒಂದು ಚರ್ಚಲ್ಲಿ ಪ್ರಸಂಗ ಮಾಡ್ತಿದ್ರಂತೆ. ಮಾಡಿ ಮುಗಿಸಿ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಕಡೆಯದಾಗಿ 2 ಬಂದರಂತೆ. 2 ಬಂದು ಇವ್ರ ಹತ್ರ ಕೇಳಿದ್ರಂತೆ, ಆದಾಮ ಹವ್ವಳು ಏದೇನ್ ತೋಟದಲ್ಲಿ ಯಾವ ಭಾಷೆ ಮಾತಾಡಿದ್ರು? 2 ಕುಡಿದ್ಬಿಟ್ಟಿದ್ದಾರಂತೆ. ಆದಾಮ ಹವ್ವಳು ಏದೇನ್ ತೋಟದಲ್ಲಿ ಯಾವ ಭಾಷೆ ಮಾತಾಡಿದ್ರು? ನೀನು ಪ್ರಸಂಗತನ ಮಾಡ್ತೀಯ, ನನಗಿದು ತಿಳ್ಕೋಬೇಕು. ಇವ್ರಿಗೆ ಏನಪ್ಪ ಈ ಥರ ಕ್ವೆಶನ್ ಕೇಳ್ತಾರಂತ ದಿಢೀರಂತ ಈ ವರ್ಡ್ ಆಫ್ ನಾಲೆಡ್ಜ್, ವಿದ್ಯಾವಾಕ್ಯದ ವರ ಅವರಲ್ಲಿ ಉಪಯೋಗ ಆಯಿತು. ಅವರು ಸಹೋದರರು ಹೇಳಿದ್ರಂತೆ, ಆ 2ರಲ್ಲಿ ಒಬ್ಬನನ್ನು, ನಿನ್ನ ಹೆಂಡತಿಯನ್ನು ಕೊಂದುಬಿಟ್ಟು ಆ ರೈಲ್ವೆ ಇಂಜಿನ್ಗೆ ಇದ್ದಲು ಆ ಕೋಲ್ ಹಾಕ್ತಾರಲ್ಲ ಅದ್ರಲ್ಲಿ ಹಾಕಿ ಸುಟ್ಟಾಕ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ನೀನು ಯೋಚನೆ ಮಾಡ್ತಿದ್ಯಾ? ದೇವರಾತ್ಮನಿಗೆ ಗೊತ್ತು. ಇದನ್ನು ಅವ್ರು ಹೇಳಿದ ತಕ್ಷಣ ಅವ್ರು ಬೆವರು ಸುರಿಸ್ತಾ ಬಂದ ವೇಗದಲ್ಲಿ 2 ಓಡೋದಂದರೆ ದ ವರ್ಡ್ ಆಫ್ ನಾಲೆಡ್ಜ್ ಅವರ ಜೀವಿತದಲ್ಲಿ ಏನು ನಡೆಯಿತು. ಕೆಲವೊಂದು ಸಾರಿ ನೋಡ್ರಿ, ನನಗೆ ಆಶ್ಚರ್ಯವಾಗಿರ್ತದೆ. ಅನೇಕ ಜನರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಅವರ ಜೀವಿತದಲ್ಲಿ ಏನು ನಡೆಯಿತು, ಯಾವ ವರ್ಷ, ಯಾವ ತಿಂಗಳು, ಯಾವ ದಿನಾಂಕ ಏನು ನಡೆಯಿತು ಎಂಬುದಾಗಿ ಪರಿಶುದ್ಧಾತ್ಮನು ಒಂದು ಪಿಕ್ಚರು, ಒಂದು ಚಿತ್ರಪಟದಲ್ಲಿ ತೋರಿಸುವ ಹಾಗೆ ತೋರಿಸಿ ಅದನ್ನು ನಾನು ಹೇಳಬೇಕಾದ್ರೆ ಅವರ ಜೀವಿತದಲ್ಲಿ ಅವರು ಆಶ್ಚರ್ಯಗೊಳ್ತಾರೆ. ಅನೇಕ ಜಾಗಗಳಲ್ಲಿ ನಾನು ನೋಡಿದ್ದೇನೆ. ಒಂದೊಂದು ಸಾರಿನ ಸೇವೆಗಳಿಗೆ ಹೋಗಬೇಕಾದ್ರೆ ಕರ್ತನು ಈ ವರವನ್ನು ಉಪಯೋಗ ಮಾಡಬೇಕಾದ್ರೆ ಅವರ ಜೀವಿತದಲ್ಲಿ ನಡೆದಂಥ ಎಲ್ಲ ಸಂಗತಿಗಳನ್ನು ಹೇಳಿ, ಈಗ ಅವ್ರು ಏನು ಮಾಡಬೇಕು, ಮುಂದೆ ಏನು ಮಾಡಬೇಕೆಂಬುದಾಗಿ ತನ್ನ ವಾಕ್ಯದಿಂದ ಆಲೋಚನೆ ಕೊಡಬೇಕಾದ್ರೆ ಅದು ಬಹಳ 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 ಅದ್ಭುತವಾಗಿರ್ತದೆ, ಅತಿಶಯವಾಗಿರ್ತದೆ. ಆಮೇಲೆ ವರಗಳನ್ನು ನಮ್ಮ ಸ್ವಂತ ಹೆಮ್ಮೆಗಾಗಿ ಎಂದಿಗೂ ಉಪಯೋಗ ಮಾಡಬಾರ್ದು. ನಾನು ನೀನು ನೋಡಿದ್ರೆ ಎಲ್ಲ ಹೇಳ್ಬಿಡ್ತೀನಿ, ಇಲ್ಲ, ದೇವರ ನಾಮ ಮಹಿಮೆಗಾಗಿ ಮತ್ತು ಆ ಜನರು ಯೇಸುವಿನ ಕಡೆಗೆ ಮನ ತಿರುಗುವುದಕ್ಕಾಗಿ ನಿನ್ನ ವರಗಳನ್ನು ಉಪಯೋಗ ಮಾಡು. ಆಮೇಲೆ ನೋಡ್ರಿ, ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ಒಂದು ದಿನ ಮಧ್ಯಾಹ್ನದ ವೇಳೆ ಕರ್ತನ ಒಬ್ಬ ಸಹೋದರನ ನೋಡುವಾಗ ಹೇಳ್ದ, ಇವತ್ತು ರಾತ್ರಿ ಈ ಮನುಷ್ಯನ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ನನ್ನ ಬಗ್ಗೆ ನೀನು ಹೇಳು. ದೇವರೇ, ಅವ್ರಿಗೆ ಯಾರೂ ಗೊತ್ತಿಲ್ಲ, ನಾನು ಹೇಗೆ ಹೇಳಲಿ, ನೀನು ಹೇಳು. ನಾನು ಧೈರ್ಯವಾಗಿ ಹೋದೆ. ಯಾಕಂದರೆ ಈ ವರ ಉಪಯೋಗ ಮಾಡಬೇಕಾದ್ರೆ ಅವರ ಜೀವಿತದಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ದೇವರು ತಿಳಿಯಪಡಿಸ್ತಾರೆ. ಸರ್, ಐ ಥಿಂಕ್ ಯು ಆರ್ ಪ್ಲಾನಿಂಗ್ ಟು ಕಮಿಟ್ ಸೂಸೈಡ್ ಟು ನೈಟ್, ಬಟ್ ಗಾಡ್ ಸೇಸ್ ಯು ಡ್ರಾಪ್ ದ ಡಿಸಿಷನ್. ಇವತ್ತು ರಾತ್ರಿ ನೀವು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀರಾ ಅಂತ ದೇವ್ರು ನನಗೆ ಹೇಳ್ತಿದ್ದಾನೆ, ಅದು ತಪ್ಪಾದ ತೀರ್ಮಾನ. ಅವರು
ಗಾಬರಿ ಆದರು, ಆಶ್ಚರ್ಯವಾದರು. ಬ್ರದರ್, 15 ದಿನಗಳಿಂದ ಅವ್ರ ಫೋನ್ ನನಗೆ ತೋರಿಸಿದ್ರು. ನಾನು ಹೇಗೆ ಸಾಯ್ಬೇಕಂತ ಗೂಗಲಲ್ಲಿ ಹುಡುಕ್ತಾ ಇದ್ದೀನಿ. ಓ, ದೇವರು ಎಷ್ಟು ಒಳ್ಳೆಯವನು. ನಾನು ಸ್ವಾರ್ಥಿಯನ್ನು ಸಾರದೆ ಅವ್ರ ಮನೆಗೆ ಹೋದೆ. ಇವತ್ತು ಅವರು ಜೀವಂತವಾಗಿದ್ದಾರೆ ಪ್ರಿಯರಾದವರು. ಹೆಚ್ಚು ಕಮ್ಮಿ ಒಂದು 10-15 ವರ್ಷಗಳಾಗಿರ್ಬೋದು. ಒಮ್ಮೆ ನನಗೆ ಪುಣೆ ಪಟ್ಟಣದಿಂದ ಒಂದು ಕರೆ ಬಂತು. ನಾನು ಕಾರು ಓಡಿಸ್ತಾ ಇದ್ದೀನಿ. ಒಂದು ಸಹೋದರಿ, ಅವರ ಅಮ್ಮ ಮಂಗಳೂರಲ್ಲೋ ಉಡುಪಿನಲ್ಲೋ ಇದ್ದಾರೆ. ಆಗ ಆ ಸಹೋದರಿ ಕಾಲ್ ಮಾಡಿಬಿಟ್ಟು, ಬ್ರದರ್ ಕ್ಯಾನ್ ಯು ಪ್ಲೀಸ್ ಪ್ರೇ ಫಾರ್ ಮೀ. ನಾನು ಕಾರ್ ಓಡಿಸ್ತಾ ಇದ್ದೀನಿ. ಆಗ ಓಕೆ ಸಿಸ್ಟರ್, ಟೆಲ್ ಮಿ ಯುವರ್ ಪ್ರೇಯರ್ ರಿಕ್ವೆಸ್ಟ್. ನಿನ್ನ ಪ್ರಾರ್ಥನಾ ಮನವಿಯನ್ನು ಹೇಳು. ಐ ವಿಲ್ ನಾಟ್ ಟೆಲ್ ಎನಿಥಿಂಗ್, ಯು ಜಸ್ಟ್ ಪ್ರೇ. ಅವರೇನೋ ಒಂದು ಕಷ್ಟದಲ್ಲಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾನು ಕಾರ್ ಓಡಿಸ್ತಾನೇ ಇದ್ದೆ. ದೇವರ ಆತ್ಮನ ಹತ್ರ ಕೇಳಿದೆ, ದೇವರೇ, ಈ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ವರ, ಪರಿಶುದ್ಧಾತ್ಮನು ಅಭಿಷೇಕ ನನ್ನ ಮೇಲೆ ಇಳಿಯಿತು. ಈ ವರವನ್ನು ದೇವರು ಉಪಯೋಗ ಮಾಡಲು ಶುರು ಮಾಡಿದ. ಕಣ್ಣು ತೆರೆದು ಕಾರನ್ನು ಓಡಿಸುತ್ತಲೇ ಆ ಹುಡುಗಿಯ ಜೀವಿತ ಎಲ್ಲೋ ಇದ್ದಾಳೆ, ಪುಣ್ಯದಲ್ಲಿ ಎಲ್ಲೋ ಇದ್ದಾಳೆ. ಏನು ನಡೆಯುತ್ತೆ ಎಂಬುದಾಗಿ ಕರ್ತನಲ್ಲಿ ತೋರಿಸ್ತಿದ್ದಾನೆ. ಕರ್ತನ ಹೇಳ್ತಿದ್ದಾನೆ, ಮಗಳೇ, ಒಂದು ತಪ್ಪಾದ ಸಂಬಂಧ ಇಟ್ಕೊಂಡ್ಬಿಟ್ಟೆ ಅಲ್ಲ, ನಿನಗೆ ಮದುವೆ ಆಗಿಲ್ಲ, ಒಂದು ತಪ್ಪಾದ ಸಂಬಂಧ ಇಟ್ಕೊಂಡ್ಬಿಟ್ಟೆ. ಈಗ ಅವ್ನು ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟ. ಪ್ರತಿದಿನ ನೀನು ಅಪಾರ್ಟ್ಮೆಂಟಲ್ಲಿ 4ನೇ ಮಾಡಿಯಿಂದ ಕೆಳಗೆ ಜಂಪ್ ಮಾಡಬೇಕಂತ ಪ್ರಯತ್ನ ಮಾಡ್ತೀಯಾ. ಆದರೆ ನಿನಗೆ ಧೈರ್ಯ ಇಲ್ಲ. ಮನೆಯೊಳಗೆ ಬಂದು ಚಾಕುವನ್ನು ತೆಗೆದು ನಿನ್ನ ಮಂಚದ ಮೇಲೆ ಕೂತ್ಕೊಂಡು ಕೈ ಕತ್ತರಿಸ್ಕೊಳ್ತಿದ್ಯಾ. ಇದನ್ನು ತಾನೇ ನೀನು ಮಾಡ್ತಿದ್ದೀಯಾ. ಆ ಹುಡುಗಿ ಗಾಬರಿ ಆದ್ಲು. ಹೌಡಿಯವನು, ನಿಮ್ಗೆ ಹೇಗೆ ಗೊತ್ತು? ನಾನು ಹೇಳಿದೆ, ನೀನು ಯಾರೋ ಗೊತ್ತಿಲ್ಲ, ನಿನ್ನ ಮುಖ ನಾನು ನೋಡಿಲ್ಲ, ನಿನ್ನ ಹೆಸರನ್ನು ಗೊತ್ತಿಲ್ಲ, ಆದರೆ ನಾನು ಹೇಳುವಂಥ ಯೇಸು ನಿಜವಾದ ದೇವರು. ಆಮೇನ್. ನಾನು ಹೇಳುವಂಥ ಯೇಸು ನಿಜವಾದ ದೇವರು. ಆ ಹುಡುಗಿ ಇವತ್ತು ಜೀವಂತವಾಗಿದ್ದಾಳೆ. ಪ್ರಿಯರಾದವರೇ, ಈ ವರವು ಉಪಯೋಗ ಮಾಡಬೇಕಾದ್ರೆ ಜನರು ಆಶ್ಚರ್ಯಗೊಳ್ತಾರೆ. ದೇವರ ವಾಕ್ಯವನ್ನಾದ ನಂತರ ನಾವು ಹೇಳುವಾಗ ರಕ್ಷಣೆಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಇದು ಬಹಳ ಪ್ರಯೋಜನಕರವಾಗಿರುತ್ತದೆ. ಆಮೇನ್, ಹಲ್ಲೆಲೂಯ. ಈ ರೀತಿಯಾಗಿ ದೇವರ ಕೃಪೆಯಿಂದ 100 ಸಾವಿರಾರು ಸಾಕ್ಷಿಗಳನ್ನು ಕೂಡ ಹೇಳ್ಬೋದು. ನೋಡುವಂಥ ಜನರು ಇರುವಂಥ ಪರಿಸ್ಥಿತಿಯನ್ನು ದೇವರು ಹಾಗೆ ತೋರಿಸ್ತಾನೆ. ಅದನ್ನು ಹೇಳಿ ಅವರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಅದು ಅದ್ಭುತವಾಗಿರ್ತದೆ. ಕೆಲವೊಂದು ಸಾರಿ ಜನರ ಪಾಪಗಳನ್ನು ತೋರಿಸ್ತಿದ್ದಾನೆ. ಮೊನ್ನೆ ಒಂದು ಹುಡುಗನಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಯಾವುದೋ ಒಂದು ಕ್ರೈಸ್ತರಲ್ಲದಿರುವಂಥ ಒಂದು ಹುಡುಗಿ ನಿನ್ನನ್ನು ಭಾಳ ಕೆಟ್ಟ ಮಾರ್ಗದಲ್ಲಿ ನಡೆಸಬೇಕಂತ ಯತ್ನಿಸ್ತಿದ್ದಾಳೆ, ಎಚ್ಚರಿಕೆಯಾಗಿರು. ಕಣ್ ತೆರೆದು ಆ ಮಗನ ನೋಡಿ ಕೇಳಿದೆ, ಮಗ ಇದು ಕರೆಕ್ಟ್ ತಾನೆ? ಹೌದಣ್ಣ, ಎಚ್ಚರಿಕೆಯಾಗಿರು, ಪಾಪದಲ್ಲಿ ಬೀಳಬೇಡ, ತಪ್ಪಾದ ಮಾರ್ಗದಲ್ಲಿ ಹೋಗಬೇಡ. ಒಬ್ಬ ಮನುಷ್ಯನ ಜೀವಿತದಲ್ಲಿ ನಡೆದಂಥ ಘಟನೆಗಳು, ನಡೆಯುತ್ತಿರುವಂಥ ಘಟನೆಗಳು, ಅವನ ಮನಸ್ಸಲ್ಲಿ ಯೋಚನೆ ಮಾಡುವಂಥ ಕಾರ್ಯಗಳು ಎಲ್ಲವನ್ನು ಕೂಡ ನಮಗೆ ತಿಳಿಯಪಡಿಸುವುದು ಈ ವಿದ್ಯಾವಾಕ್ಯದ ವರ. ದೇವರಿಗೆ ಮಾತ್ರ ತಿಳಿದಿರುವುದು, ಆ ಮನುಷ್ಯನಿಗೆ ಮಾತ್ರ ತಿಳಿದಿರುವುದು ದೇವರು ನಮಗೆ ತಿಳಿಯಪಡಿಸ್ತಾನೆ. ಕೂಟದಲ್ಲಿ ಹೋಗಬೇಕಾದ್ರೆ ಒಬ್ಬರಿಗೆ ಈ ರೀತಿಯಾದಂಥ ವ್ಯಾಧಿ ಇದೆ, ಒಬ್ಬರಿಗೆ ಈ ರೀತಿಯಾದಂಥ ಹೋರಾಟ ಇದೆ, ಈ ರೀತಿಯಾದಂಥ ಕಷ್ಟ ಇದೆ. ಈ ವರವನ್ನು ಉಪಯೋಗ ಮಾಡುವಾಗ ಆ ರೀತಿಯಾದಂಥ ವ್ಯಕ್ತಿಗಳು ಅಲ್ಲಿ ಇದ್ದೇ ಇರ್ತಾರೆ. ಆಮೇಲೆ ಕೆಲವೊಂದು ಸಾರಿ ದೇವರು ಈ ವರವನ್ನು ಉಪಯೋಗ ಮಾಡುವಾಗ ಅವರ ಪಾಪಗಳನ್ನು ತೋರಿಸ್ತಾನೆ. ಕೆಲವೊಂದು ಸಾರಿ ಅವರು ಮಾಡಿದಂಥ ಸೇವೆಗಳನ್ನು ತೋರಿಸ್ತಾನೆ. ಕೆಲವೊಂದು ಸಾರಿ ಅವರ ಜೀವಿತದಲ್ಲಿ ನಡೆದಂಥ ಘಟನೆಗಳನ್ನು ತೋರಿಸಿ ಈ ರೀತಿಯಾದ ಸೋತು ಹೋಗಬೇಡ, ಈ ರೀತಿಯಾದಂಥ ಕಾರ್ಯಗಳು ದೇವನಿಗೆ ಮುಂದೆ ಇಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಅದ್ಭುತವಾಗಿರ್ತದೆ. ಇನ್ನೊಂದು, ಈ ವರದಲ್ಲಿ ಇರುವಂಥ ಇನ್ನೊಂದು ಅತಿಶಯ ಏನು ಗೊತ್ತಾ? ಹೆಸರಿಡಿದು ಕರುವಂಥ ಕೃಪೆ. ಆಮೇಲೆ ಈಗ ಅವ್ರ ಹೆಸರು ಏನೋ ನಮಗೆ ಗೊತ್ತಿಲ್ಲ. ಕೂಟದಲ್ಲೆಲ್ಲ ನೋಡಿದ್ದೀರಲ್ಲ, ಒಂದು ವೇಳೆ ರಮೇಶ್, ಮಂಗಳೂರಿನಲ್ಲಿರುವಂಥ ರಮೇಶ್, ನಿನಗೆ ಈ ರೀತಿಯಾದಂಥ ಸಮಸ್ಯೆ ಇದೆ, ಈ ರೀತಿಯಾದ ಹೋರಾಟ ಇದೆ, ಹೆಸರಿಟ್ಟು ಕರೆಯುವಂಥ ವರ ಈ ವಿದ್ಯಾವಾಕ್ಯದ ವರ. ಆಮೇಲೆ ಹಲ್ಲೆಲೂಯಾ, ಹೆಸರಿಟ್ಟು ಕರೆಯುವಂಥ ವರ ಇದು ಎಲ್ಲಿದೆ? ಸ್ವಾಮಿ ಎಲ್ಲಿ ನೋಡ್ದಾ ಇದು? ಎಲ್ಲಿ ಈ ಥರ ಉಪಯೋಗ ಮಾಡಿದ್ದಾನೆ? ನಮ್ಮೆಲ್ರಿಗೂ ಗೊತ್ತು, ಲೂಕ 19ನೇ ಅಧ್ಯಾಯದಲ್ಲಿ ಜಕ್ಕಾಯನು ಯಾರಿಗೂ ತಿಳಿಯದೆ ಮರದ ಮೇಲೆ ಎಲೆಗಳ ಮಧ್ಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ. ಯೇಸು ಸ್ವಾಮಿ ಮರದ ಬಳಿಗೆ ಬಂದ ತಕ್ಷಣ ಹೇಳ್ತಿದ್ದಾನೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಈ ವರ ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಅವರ ಹೆಸರು, ಅವರು ಉಂಟಾದಂಥ ಪರಿಸ್ಥಿತಿಗಳು ಎಲ್ಲವನ್ನು ದೇವರು ತಿಳಿಯಪಡಿಸ್ತಾನೆ. ಆಮೇಲೆ ಎಷ್ಟು ಜನರಿಗೆ ಹೆಸರಿಟ್ಟು ಕರಿಬೇಕಂತ ಆಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ರಿ ದೇವರ ಹತ್ರ, ದೇವರ ಬಳಿಯಲ್ಲಿ ಕೇಳ್ರಿ. ದೇವರು ನಿಶ್ಚಯವಾಗ್ಲೂ ನಿಮಗೆ ಅನುಗ್ರಹಿಸ್ತಾನೆ. ಆಮೇಲೆ
ನಾನು ಒಂದು ದಿನ ಒಂದು ಕೂಟಕ್ಕೆ ಹಾಸನ್ಗಾಗಿ ಹೋಗಿದ್ದಾಗ ತೀರ್ಮಾನ ಮಾಡಿಕೊಂಡೆ, ಇವತ್ತು ಈ ವಿದ್ಯಾವಾಕ್ಯದ ವರದಿಂದ ನನ್ನ ಹೆಸರಿಡಿದು ಕರಿಬೇಕು. ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ಮೊದಲನೇ ಬಾರಿಗೆ ಕಡೇ ಪ್ರಾರ್ಥನೆ ಪ್ರಸಂಗೆಲ್ಲ ಮುಗಿಸಿ ಈಗ ಪ್ರಾರ್ಥನಾ ವೇಳೆಯಲ್ಲಿ ದೇವರ ಹತ್ರ ಹೇಳಿದೆ, ದೇವರ ಇವತ್ತು ಈ ವರದಿಂದ ಇಲ್ಲಿರುವಂಥ ಜನರು ಅವರ ಸಮಸ್ಯೆಗಳನ್ನು ತಿಳಿಯಪಡಿಸಬೇಕು ಸ್ವಾಮಿ. ದೇವರ ಹೆಸರನ್ನು ತೋರಿಸಿದ್ರು. ಈಗ ಆ ಹೆಸರು ಉಳ್ಳವರು ಇದ್ದಾರೋ ಇಲ್ವೋ ಗೊತ್ತಿಲ್ವಲ್ಲ, ನಂಬಿಕೆಯ ವರ. ನಾನು ಧೈರ್ಯವಾಗಿ ಆ ಹೆಸರುಗಳನ್ನು ಹೇಳಿ ಕರೆದೆ, ಆಮೇಲೆ ಸಾಕ್ಷಿ ಕರೆದೆ. ಅವರು ಮುಂದೆ ಬಂದು ಸಾಕ್ಷಿ ಹೇಳಿದ್ರು. ವಿದ್ಯಾವಾಕ್ಯದ ವರ ನಿಮ್ಮಲ್ಲಿರುವುದಾದರೆ ಹೆಸರಿಟ್ಟು ಕರಿಬೋದು. ಒಬ್ಬರನ್ನು ನೋಡಬೇಕಾದ್ರೆ ಅವರ ಎಲ್ಲ ಮಾಹಿತಿಗಳನ್ನು ದೇವರು ನಿಮಗೆ ತೋರಿಸ್ತಾನೆ. ಅನೇಕ ಜಾಗಗಳಲ್ಲಿ ಈ ರೀತಿಯಾಗಿ ಹೆಸರಿಟ್ಟು ಕರೆದು ಅವರ ಪರಿಸ್ಥಿತಿಗಳನ್ನು ತಿಳಿಯಪಡಿಸಲು ದೇವರು ನನಗೊಂದು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಇದೆಲ್ಲ ದೇವರ ಕೃಪೆ. ಈ ಉಜ್ಜೀವನದ ಕಾಲದಲ್ಲಿ ದೇವರು ನಿಮ್ಮನ್ನು ನನ್ನನ್ನು ಬಲವಾಗಿ ಉಪಯೋಗಿಸ್ತಾನೆ. ಈ ವರ, ಪ್ರವಾದನೆಯ ವರ, ಜ್ಞಾನವಾಕ್ಯದ ವರ, ಸತ್ಯಾತ್ಮದ ವರ, ಸತ್ಯಾತ್ಮಗಳು ವಿವೇಚಿಸುವ ಒಂದು ವರ ಎಲ್ಲ ಒಟ್ಟುಗೂಡಿ ನಂಬಿಕೆಯ ವರದೊಟ್ಟಿಗೆ ಒಟ್ಟುಗೂಡಿಬಿಟ್ರೆ ಮಹತ್ ಮಾಡುವಂಥ ವರ, ರೋಗಗಳನ್ನು ವಾಸಿ ಮಾಡುವಂಥ ವರ ಮಹಿಮೆಯಾಗಿರ್ತದೆ. ಆಮೇಲೆ ಹಲ್ಲೆಲೂಯಾ. ಪ್ರತ್ಯೇಕವಾಗಲ್ಲ, ವರಗಳು ಒಂದೊಟ್ಟಿಗೆ ಒಂದು ಸೇರಿಕೊಳ್ತದೆ. ಈಗ ಅವರ ಜೀವಿತದಲ್ಲಿ ನಡೆದಂಥ ಘಟನೆಗಳು, ಈಗ ಅವರ ಮನಸ್ಸಲ್ಲಿ ಯೋಚಿಸುವಂಥ ಕಾರ್ಯಗಳು ವಿದ್ಯಾವಾಕ್ಯದ ವರ. ಈಗ ಅವ್ರಿಗೆ ವ್ಯಾಧಿಯಿಂದ ಅಂತ ಹೇಳಿದ್ರೆ ದೇವರು ನಮಗೆ ತಿಳಿಯಪಡಿಸ್ತಾನೆ. ಆ ವ್ಯಾಧಿಯನ್ನು ಹೇಳೋದು ಮತ್ತು ಗುಣಪಡಿಸುವಂಥ ವರದಿಂದ ವ್ಯಾಧಿಯನ್ನು ಗುಣಪಡಿಸುವುದು. ಅದು ಮಾತ್ರವಲ್ಲ, ಪ್ರವಾದನೆಯ ವರದಿಂದ ಮುಂದಿನ ದಿನಮಾನಗಳಲ್ಲಿ ದೇವರವರನ್ನು ಹೇಗೆ ಉಪಯೋಗ ಮಾಡ್ತಾನೆ ಎಂಬುದನ್ನು ಹೇಳುವುದು ಅದ್ಭುತವಾಗಿರ್ತದೆ. ದಯವಿಟ್ಟು ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು, ಸೇವೆ ಮಾಡುವಂಥ ಪ್ರತಿಯೊಬ್ಬರು, ನನಗೆ ಈ ವರ ಬೇಕು, ನನಗೆ ವಿದ್ಯಾವಾಕ್ಯದ ವರ ಬೇಕು, ಜ್ಞಾನವಾಕ್ಯದ ವರ ಬೇಕು, ಪ್ರವಾದನೆಯ ವರ ಬೇಕು, 9 ವರಗಳು ಬೇಕಂತ ಕೇಳ್ರಿ. ದೇವರು ನಿಮಗೆ ತಿಳಿಯಪಡಿಸ್ತಾನೆ. ಆಮೇಲೆ ಕೆಲವರು ಪ್ರಾರ್ಥನೆಗಾಗಿ ಬರ್ತಾರೆ, ಅವರಿಗೂ ಯೇಸುಗೂ ಸಂಬಂಧನೇ ಇರಲ್ಲ. ಅವರ ಜೀವಿತವನ್ನು ದೇವರು ಹಾಗೆ ಫುಲ್ ಒಂದು ಸಿನಿಮಾ ನೋಡಿ ಹೇಳೋ ಥರ ಹೇಳೋದಕ್ಕೆ ಈ ವರ ಬಹಳ ಉಪಯುಕ್ತವಾಗಿರುತ್ತದೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅಭಿಷೇಕದಿಂದ ಭರಿತರಾಗಿ ದೇವರ ಸ್ವರ ನಾವು ಕೇಳಿಸಿಕೊಂಡು ಈ ವರವನ್ನು ಉಪಯೋಗ ಮಾಡಬೇಕಾದ್ರೆ ಜನರು ಆಶ್ಚರ್ಯಪಡ್ತಾರೆ. ಆಮೇನ್. ಹಲ್ಲೆಲೂಯಾ. ಕೆಲವೊಂದು ಅನ್ಯ ಜನರಿಗಾಗಿ ಈ ವರವನ್ನು ಉಪಯೋಗ ಮಾಡುವಾಗ ಶಾಕ್ ಆಗಿಬಿಡ್ತಾರೆ, ಹತ್ರ ಬರೋದಕ್ಕೆ ನಡುಕ್ತಾರೆ. ಆಮೇಲೆ ಕೆಲವೊಂದು ಜನ ನೋಡ್ರಿ, ನನ್ನ ಅನುಭವದಲ್ಲಿ ಹೇಳ್ತೇನೆ, ನನ್ನ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಈ ಅಪ್ಪನ ಹತ್ರ ಹೋದರೆ ಎಲ್ಲ ಹೇಳ್ಬಿಡ್ತಾನೆ ಅಲ್ವ. 1-2 ವಾರದ ಹಿಂದೆ ಒಂದು ಸಹೋದರಿ ಹಿಂದೆಯೇ ಹೋಗ್ಬಿಟ್ರು, ನನಗೆ ಪ್ರೇಯರೇ ಬೇಡ ಅಂತ ಅಲ್ವ. ಆ ಥರನೂ ಕೆಲವೊಂದಿದ್ದಾರೆ. ಈ ಮನುಷ್ಯನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಹೇಳ್ಬಿಡ್ತಾನೆ ಅಲ್ವ. ಕೆಲವರು ಧೈರ್ಯದಿಂದ ಅವರು ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕಾಗಿ ಬರ್ತಾರೆ. ಪ್ರಿಯರಾದವರೇ, ಈ ವರವನ್ನು ಉಪಯೋಗ ಮಾಡೋದು ಆತ್ಮಗಳನ್ನು ಆದಾಯ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಈ ವರ ನೋಡ್ರಿ, ನನ್ನ ಅನುಭವ ಅಂತ ನೋಡಬೇಕಾದ್ರೆ ಒಬ್ಬರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಸಾರಿ ದೇವರು ಆ ಬರಹಗಳಿಂದ ಅವರ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳನ್ನು ಹೇಳ್ತಾನೆ. ಕೆಲವೊಂದು ಸಾರಿ ದೇವರು ಒಂದು ದರ್ಶನವನ್ನು ತೋರಿಸ್ತಾನೆ. ಕೆಲವೊಂದು ಸಾರಿ ದೇವರು ಏನೋ ಒಂದು ಚಿತ್ರವನ್ನು ನೋಡುವ ಹಾಗೆ ಅವರ ಜೀವಿತದಲ್ಲಿ ನಡೆದದ್ದೆಲ್ಲ ದೇವರು ತೋರಿಸ್ತಾನೆ. ಕೆಲವೊಂದು ಸಾರಿ ದೇವರು ಮನಸ್ಸಿನ ಒಳಗೆ ಆತ್ಮದೊಟ್ಟಿಗೆ ಮಾತಾಡ್ತಾನೆ. ಕೆಲವೊಂದು ಸಾರಿ ದೇವರು ಕಿವಿಗಳಲ್ಲಿ ಮಾತಾಡ್ತಾನೆ. ಆ ಅನುಭವ ಇರುವವರು, ಆ ಪ್ರಸನ್ನತೆಯಲ್ಲಿ ಮುಳುಗಿ ಈ ಅನುಭವ ಇರುವವರು ಧೈರ್ಯವಾಗಿ ಅದನ್ನು ಹೇಳುವಾಗ ಅದು ಅದ್ಭುತವಾಗಿರುತ್ತದೆ. ಆಮೇಲೆ ಒಂದು ದಿನ ಹೊಸೂರು ಎಂಬ ಜಾಗಕ್ಕೆ ನಾನು ಸೇವೆಗಾಗಿ ಹೋಗಿದ್ದಾಗ ಕಡೆಯದಾಗಿ ಒಬ್ಬ ಸಹೋದರ ಕೂತಿದ್ದರು. ಪರಿಶುದ್ಧಾತ್ಮನು ಹೇಳ್ದ, ಅವ್ರನ್ನ ಮುಂದೆ ಕರೆದು ನೀನು ಪ್ರವಾದನೆ ಹೇಳು, ಅವರ ಜೀವಿತದಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ನಾನು ನಿನಗೆ ಹೇಳ್ತೇನೆ. ಒಳ್ಳೆ ಹೈಟು ವೆಯ್ಟು ಚೆನ್ನಾಗಿ ನಿಂತಿದ್ದರು. ಬ್ರದರ್ ಮುಂದೆ ಬನ್ನಿ ಅಂತ ಕರೆದುಬಿಟ್ಟು ಅವರ ತಲೆ ಮೇಲೆ ಕೈ ಇಟ್ಟು ಅವರ ಜೀವಿತದಲ್ಲಿ ನಡೆದಂಥ ಎಲ್ಲ ಘಟನೆಗಳಿಗೆ ಪರಿಶುದ್ಧಾತ್ಮನು ಹೇಳ್ದ. ಹೇಳಿ ಮುಂದೆ ಏನು ನಡೀತದೆ ಎಂಬುದಾಗಿ ಹೇಳ್ದ. ಕೂಟ ಎಲ್ಲ ಮುಗಿದ ಮೇಲೆ ಪಾಸ್ಟ್ ಏನು ಗೊತ್ತಾ ಹೇಳಿದ್ರು, ಬ್ರದರ್ ಅವನು ಈ ಪಟ್ಟಣದಲ್ಲಿ ದೊಡ್ಡ ರೌಡಿ, ಅವ್ನಿಗೆ ಎಷ್ಟೋ ಕೇಸುಗಳಿದೆ. ಆ ಕೇಸುಗಳು ಯಾರ್ಯಾರ ವೈರಿಗಳು ಯಾವ್ಯಾವ ವರ್ಷದಲ್ಲಿ ಏನು ನಡೀತು ನಿಮ್ಮ ಮೂಲಕವಾಗಿ ದೇವರಾತ್ಮನು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿಬಿಟ್ಟ. ಆ ಮನುಷ್ಯನು ಮಾರನೇ ದಿನ ಭಾನುವಾರ, ನಾನು ಹೇಳಿದ್ದು ಶನಿವಾರ, ಭಾನುವಾರ ಇಡೀ ಕುಟುಂಬನೇ ಚರ್ಚೆಗೆ ಕರ್ಕೊಂಡು ಬಂದುಬಿಟ್ಟು ಹೇಳ್ದ, ಯೇಸುವನ್ನು
ನಾನು ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡಿಕೊಂಡಿದ್ದೇನೆ. ನಾನು ನನ್ನ ಕುಟುಂಬದವರು ಯೇಸುಗಾಗಿ ನಾವು ಜೀವಿಸ್ತೇವೆ. ಆಮೇಲೆ ಒಂದು ಸಾರಿ ಒಂದು ಸಹೋದರಿಗೆ, ಮೊದಲನೇ ಬಾರಿಗೆ ಸಹೋದರಿಯನ್ನು ನೋಡ್ತಿದ್ದೇನೆ. ಪರಿಶುದ್ಧಾತ್ಮನು ಹೇಳ್ದ, ಇವರು ಮನೆ ಕೊಂಡ್ಕೋಬೇಕಂತ ತುಂಬ ಪ್ರಯಾಸಪಟ್ಟು ಒಂದು ಸಫಲವಾಗಲಿಲ್ಲ. ಕಾರಣ ಇವರು ತಮ್ಮ ಬಲವನ್ನು ನೋಡಿ ಮನೆ ಹುಡುಕ್ತಿದ್ದಾರೆ, ನನ್ನ ಬಲವನ್ನು ನೋಡಿ ಹುಡುಕ್ತಿಲ್ಲ, ನನ್ನ ಪರಾಕ್ರಮಶಾಲಿಯಾದಂಥ ಶಕ್ತಿ ನೋಡಿ ಹುಡುಕ್ತಿಲ್ಲ. ಆದ್ದರಿಂದ ಈ ಮಗಳಿಗೆ ಹೇಳು, ನಾನು ನಿನಗೊಂದು ಮನೆಯನ್ನು ಕೊಡ್ತೇನೆ. ಆ ಸಹೋದರಿಗೆ ಹೇಳಿದೆ, ಸಹೋದರಿಯೇ, ಮನೆ ಹುಡುಕಿ 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 ಸೋತೋಗ್ಬಿಟ್ಟಿದ್ದೀರಲ್ಲ, ದೇವರು ಹೇಳ್ತಿದ್ದಾನೆ ನಿಮಗೊಂದು ಮನೆ ಕೊಡ್ತೀನಿ ಅಂತ. ಕಣ್ಣು ಬಿಟ್ಟು ಆ ಸಹೋದರಿ ಓ ಅಂತ ಅಳ್ತಿದ್ದಾರೆ. ಬ್ರದರ್, 2 ವರ್ಷ ಮನೆ ಹುಡುಕಿದ್ವಿ, ಸಿಗಲೇ ಇಲ್ಲ. ನಿನ್ನೆ ರಾತ್ರಿ ನಾನು ನನ್ನ ಗಂಡ ತೀರ್ಮಾನ ಮಾಡಿದ್ವಿ, ಇನ್ನು ಮುಂದೆ ನಾವು ಮನೆ ಹುಡುಕೋದೇ ಬೇಕಾಗಿಲ್ಲ ಅಂತ. ಆದರೆ ಇವತ್ತು ದೇವರಾತ್ಮನ ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ, ಹೇಗಿದಲ್ಲ ನಿಮ್ಗೆ ಗೊತ್ತು. ನಾನು ಹೇಳಿದೆ, ನನಗೂ ಗೊತ್ತಿಲ್ಲ. ದೇವರಾತ್ಮನ ಕೃಪೆ, 2 ತಿಂಗಳಲ್ಲಿ ಅವರು ಒಂದು ಮನೆ ಕೊಂಡ್ಕೊಂಡ್ರು. ಪರಿಶುದ್ಧಾತ್ಮನು ನನ್ನ ಮೂಲಕವಾಗಿ ಕೊಟ್ಟಂಥ ವಾಗ್ದಾನವನ್ನು ಸಾಕ್ಷಿಯಾಗಿ ಹಂಚಿದ್ರು, ದೊಡ್ಡ ಒಂದು ಬೋರ್ಡ್ ಹಾಕಿದ್ರು. ಆಮೇಲೆ ಸಹೋದರ ಸಹೋದರಿಯೇ, ಅನೇಕ ಜೀವಿತವನ್ನು ಇದು ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ ಬೇಕು ಅಂತ ಎಷ್ಟು ಜನ ನೀವು ಬಯಸ್ತೀರ? ಆಮೇಲೆ ಕೆಲವೊಂದು ಸಾರಿ ಜನರು ಮುರಿದೋಗಿರ್ತಾರೆ. ಈ ವರವನ್ನು ಗೊಂಡು ದೇವರ ಆತ್ಮನು ಮಾತಾಡುವಾಗ, ಪ್ರವಾದನೆಯ ವರವು ಇದರೊಟ್ಟಿಗೆ ಸೇರಿಕೊಳ್ಳುವಾಗ ಅವರ ಜೀವಿತವು ಅತಿಶಯವಾಗಿ ಅದ್ಭುತವಾಗಿ ಮಾರ್ಪಡುತ್ತದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಜೀವನದಲ್ಲಿ ಶತ್ರು ಕ್ರಿಯೆ ಮಾಡ್ತಿದ್ದಾನ, ಅಥವಾ ಸೈತಾನನ ಕ್ರಿಯೆಗಳು, ಮಾಟ ಮಂತ್ರಗಳು ಕ್ರಿಯೆ ಮಾಡ್ತಿದೆಯಾ, ಏನು ಇದಕ್ಕೆ ಕಾರಣ ಎಂಬುದನ್ನೆಲ್ಲ ತಿಳಿಯಪಡಿಸುವಾಗ ಮಹಿಮೆಯಾಗಿರ್ತದೆ. ನನ್ನನ್ನು ಆಕರ್ಷಿಸಿದಂಥ ಒಂದು ಸಾಕ್ಷಿ, ಅನೇಕ ಸಾಕ್ಷಿಗಳು ಸಹೋದರ, ನಿಜವಾಗ್ಲೂ ಹೇಳಬೇಕಂದ್ರೆ ಇದಕ್ಕೆ ಒಂದು 10 ಪ್ರೋಗ್ರಾಮು ಮಾಡ್ಬೋದು, ಅಷ್ಟೊಂದು ಸಾಕ್ಷಿಗಳು ದೇವರ ಕೃಪೆಯಿಂದ. ಒಮ್ಮೆ ಗೋಕಾಕ್ ಎಂಬ ಜಾಗಕ್ಕೆ ನಾನು ಸೇವೆಗಾಗಿ ಹೋಗಿದ್ದಾಗ ಎಲ್ರಿಗಾಗಿ ಪ್ರಾರ್ಥನೆ ಮಾಡಿ ಟಯರ್ಡ್ ಆಗಿದ್ದೆ. ಲಾಸ್ಟಲ್ಲಿ ಸಹೋದರ ಒಂದು ಮಗುವನ್ನು ಹೊತ್ಕೊಂಡು ಬಂದ, ಅಣ್ಣ ನನಗಾಗಿ ಪ್ರೇಯರ್ ಮಾಡಿರಿ. ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ದೇವರಾತ್ಮನೆ ಹೇಳ್ದ, ಇವನು ನನ್ನವನು, ನನ್ನ ಸೇವೆ ಮಾಡ್ತಿದ್ದವನು, 3.5 ವರ್ಷಗಳಿಂದ ಸೇವೆ ಬಿಟ್ಟು, ಚರ್ಚ್ ಬಿಟ್ಟು, ಪ್ರಾರ್ಥನೆ ಬಿಟ್ಟು ಹಿಂಜರಿದು ಹೋಗಿದ್ದಾನೆ. ಸಹೋದರನ ತಲೆ ಮೇಲೆ ಕೈ ಇಟ್ಟು ಇದನ್ನು ಹೇಳಿದ ತಕ್ಷಣ ಮಗುವನ್ನು ಕೆಳಗೆ ಇಳಿಸಿ ನೆಲದಲ್ಲಿ ಉರುಳಿ ಆಳ್ತಾ ಇದ್ದಾನೆ. ಯೇಸುವೇ ನನ್ನ ಕ್ಷಮಿಸ್ಬಿಡು, ಯೇಸುವೇ ನನ್ನ ಕ್ಷಮಿಸ್ಬಿಡು. ಅವನು ಎಬ್ಬಿಸಿ ನಾನು ಹೇಳಿದೆ, 3.5 ವರ್ಷಗಳು ಯೇಸುವನ್ನು ಬಿಟ್ಟು ದೂರ ಇದ್ದೀಯಲ್ಲ, ಯೇಸು ಇವತ್ತು ನಿನಗೆ ಇನ್ನೊಂದು ಅವಕಾಶ ಕೊಡ್ತಿದ್ದಾನೆ. ಈ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತದೆ. ಇವತ್ತು ಪುನಃ ನಿನ್ನ ಸೇವೆಯನ್ನು ಪ್ರಾರಂಭಿಸು. ಆವತ್ತು ಆ ಹುಡುಗ ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿದ. ಆಮೇನ್, ಹಲ್ಲೆಲೂಯಾ. ಕೆಲವೊಂದು ಸಾರಿ ಈ ವರ ಉಪಯೋಗ ಆಗಬೇಕಾದ್ರೆ ಅದ್ಭುತವಾಗಿರ್ತದೆ ಸಹೋದರ. ಅವ್ರಿಗೆ ಏನು ಇಷ್ಟ ಅದನ್ನು ದೇವರು ಹೇಳ್ತಾನೆ ಅಲ್ವಾ. ನೋಡಿರಿ, ಒಮ್ಮೆ ವೇಲೂರು ಪಟ್ಟಣಕ್ಕೆ ಸೇವೆಗಾಗಿ ನಾನು ಹೋಗಿದ್ದಾಗ ಅಲ್ಲೊಂದು ಯುವಕ ಈ ರೀತಿಯಾಗಿ ಬಂದಿದ್ದ. ದೇವರಾತ್ಮ ಹೇಳ್ದ, 3 ಸಾರಿ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ಇವನನ್ನು ನಾನು ಸಾಯಕ್ಕೆ ಬಿಡದೆ ತಪ್ಪಿಸಿದ್ದೇನೆ, ಇದನ್ನು ಹೇಳು. ಅದು ಮಾತ್ರವಲ್ಲ, ಈ ನಿರ್ದಿಷ್ಟವಾದಂಥ ಸಿನಿಮಾ ನಟ ಹೀರೋಗೆ ಇವನು ಫ್ಯಾನ್ ಆಗಿದ್ದಾನೆ, ಅದನ್ನು ಬಿಡಕ್ಕೆ ಹೇಳು. ಅದು ಮಾತ್ರವಲ್ಲ, ಈ ಒಂದು ರಹಸ್ಯ ಪಾಪದಲ್ಲಿದ್ದಾನೆ, ಅದನ್ನು ಬಿಡಕ್ಕೆ ಹೇಳು. ನಾನು ಹುಡುಗನ ನೋಡಿ ಹೇಳಿದೆ, ನೋಡಪ್ಪ, ನೀನು 3 ಸಾರಿ ಮೇಲಿಂದ ಕೆಳಗೆ ಬಿದ್ದಿದೀಯಾ, ದೇವ್ರನ್ನ ಕಾಪಾಡಿದ್ದಾನೆ. ಶಾಕ್ ಆಗ್ಬಿಟ್ಟ. ನಾನು ವೆಲ್ಡಿಂಗ್ ಕೆಲಸ ಮಾಡೋದು, ನಾನು ಬಿಲ್ಡಿಂಗ್ ಮೇಲೆ ಹತ್ತಿದಾಗ ನೀವು ಹೇಳೋ ಥರ ನಾನು ಕೆಳಗೆ ಬಿದ್ದು 3 ಸಾರಿ ದೇವ್ರನ್ನ ಅದ್ಭುತವಾಗಿ ಕಾಪಾಡ್ದ. ಸರಿ, ಹೀರೋ ಹೆಸರು, ಈ ಹೀರೋಗೆ ನೀನು ಫ್ಯಾನು, ಅದನ್ನು ಬಿಡಬೇಕು ಅಣ್ಣ. ಕರೆಕ್ಟ್ ಅಣ್ಣ, ನಾನು ಇನ್ಮೇಲೆ ಆ ಸಿನಿಮಾ ನೋಡಲ್ಲ, ಅವನಿಗೆ ಹುಚ್ಚನಾಗಿರೋದಿಲ್ಲ, ಈ ಪಾಪದಲ್ಲಿದೆಯಾ, ಇದನ್ನು ನೀನು ಬಿಡಬೇಕು. ಸರಿ ಅಣ್ಣ. ಒಂದು ಆತ್ಮವು ದೇವರ ರಕ್ಷಣೆಯೊಳಗೆ ಬರುವುದಕ್ಕಾಗಿ ದೇವರ ಕೃಪೆಯನ್ನು ಅನುಗ್ರಹಿಸಿದರು. ಒಮ್ಮೆ ಒಂದು ಸಹೋದರಿ ಗಂಡ ಹೆಂಡತಿ ನೋಡೋದಕ್ಕೆ ಒಂದು ತುಂಬ ಸುಂದರವಾಗಿದ್ದಾರೆ, ಒಳ್ಳೆ ಜೋಡಿ. ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ದೇವರಾತ್ಮನ ಅಂದ, 5 ಸಾರಿ ಡೈವರ್ಸ್ಗಾಗಿ ಇವರು ಪ್ರಯತ್ನ ಪಟ್ಟಿದ್ದಾರೆ, ಇವ್ರಿಗೆ ಹೇಳು ಡೈವರ್ಸ್ ಮಾಡಬಾರ್ದು, ಇವರಿಬ್ಬರು ಒಟ್ಟಾರೆ ಸೇರಿ ಜೀವಿಸಬೇಕು. ನಾನು ಕಣ್ ತೆರೆದು ಹೇಳಿದೆ, ಬ್ರದರ್ ಸಿಸ್ಟರ್,
5 ಸಾರಿ ನೀವು ಡೈವರ್ಸ್ಗಾಗಿ ಪ್ಲ್ಯಾನ್ ಮಾಡಿದ್ದೀರಾ, ಆದರೆ ದೇವರು ಹೇಳ್ತಿದ್ದಾನೆ ಬೇಡ. ಹಾಗೆ ಆಶ್ಚರ್ಯದಿಂದ ನೋಡಿದ್ರು. ದೇವರು ಈ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ, ಭಯಪಡಬೇಡ. ಅದು ಮಾತ್ರವಲ್ಲ, ಕೆಲವೊಂದು ಸಭೆಗಳಿಗೆ, ಕೆಲವು ಸೇವಕರಿಗೆ ನಡೆದಂಥ ಘಟನೆಗಳು, ನಡೆದಂಥ ಕಾರ್ಯಗಳು ಪರಿಶುದ್ಧ ಆತ್ಮನು ತಿಳಿಯಪಡಿಸುವಾಗ ನನಗೆ ಆಶ್ಚರ್ಯವಾಗಿರ್ತದೆ. ಇದು ನನ್ನಿಂದ ಹೇಗೆ ಸಾಧ್ಯ? ನನ್ನಿಂದ ಹೇಗೆ ಸಾಧ್ಯ? ಪರಿಶುದ್ಧ ಆತ್ಮನ ವರವು, ಆತನ ಅಭಿಷೇಕ ಇರಬೇಕಾದ್ರೆ ಇದು ಸಾಧ್ಯ. ಆಮೇಲೆ ಸೊ ಆದ್ದರಿಂದ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ ವಿದ್ಯಾವಾಕ್ಯದ ವರ ಇದು ಪ್ರಕಟಣೆಯ ವರಗಳಲ್ಲಿ ಒಂದು ವರ. ಸರಿನಾ? ದ ವರ್ಡ್ ಆಫ್ ನಾಲೆಡ್ಜ್ ಸುಲಭವಾಗಿ ಅರ್ಥ ಮಾಡ್ಕೊಳ್ರಿ. ವಿದ್ಯಾ, ನಾಲೆಡ್ಜ್ ಅಂದರೆ ನೋಯಿಂಗ್, ಅಂದರೆ ತಿಳಿದುಕೊಳ್ಳುವ ವರ. ಒಬ್ಬ ಮನುಷ್ಯನ ಜೀವಿತದಲ್ಲಿ ನಡೆದಂಥ ಘಟನೆಗಳು, ನಡೀತಿರುವಂಥ ಕಾರ್ಯಗಳು, ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದಾನೆ, ಎಲ್ಲ ಮಾಹಿತಿಗಳು ನಮಗೆ ತಿಳಿಯಪಡಿಸುವುದು ಈ ವಿದ್ಯಾವಾಕ್ಯದ ವರ. ಯೇಸು ಕ್ರಿಸ್ತನ ಉಪಯೋಗ ಮಾಡ್ದ, ಶಿಷ್ಯರು ಉಪಯೋಗ ಮಾಡಿದ್ರು. ಹೆಸರಿಡಿದು ಕರೆಯುವಂಥ ಕೃಪೆ ಈ ವರದಲ್ಲಿದೆ ಅಲ್ವಾ? ಒಬ್ಬ ಮನುಷ್ಯನಿಗೆ ಏನು ಹೆಸರು ಅಂತ ಗೊತ್ತಿರಲ್ಲ, ನಾವು ಕರೆದು ಅವನ ಜೀವಿತದಲ್ಲಿ ನಡೆದದನ್ನು ಹೇಳಿ, ಅವರ ಸಮಸ್ಯೆಗಳನ್ನು ಹೇಳಿ, ಆ ವ್ಯಾಧಿಗಾಗಿ ಪ್ರಾರ್ಥನೆ ಮಾಡುವಾಗ ವ್ಯಾಧಿ ಗುಣವಾಗುವಾಗ ಅದು ಉಜ್ಜೀವನ, ಒಂದು ಮಹಿಮೆ. ಆಮೇಲೆ ದಯವಿಟ್ಟು ಈ ವರಗಳಿಗಾಗಿ ಪ್ರಾರ್ಥನೆ ಮಾಡಿರಿ, ಹೊಂದ್ಕೊಳ್ರಿ. ಉಜ್ಜೀವನದ ಕಾಲದಲ್ಲಿ ಇದನ್ನು ಉಪಯೋಗ ಮಾಡಿರಿ. ನನಗೆ ಇದು ಗೊತ್ತಿಲ್ಲ ಅಂತ ಹೇಳಲೇಬೇಡ್ರಿ. ನಾನು ಆಗಲೇ ಹೇಳಿದೆ, ಬೇಸಿಕ್ಕಾಗಿ ನಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಸರಳವಾಗಿ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಪುಸ್ತಕಗಳಿದೆ, ಆಳವಾದಂಥ ಸತ್ಯಗಳಿದೆ. ಅದನ್ನು ಓದಿ ಇನ್ನೂ ಆಳವಾಗಿ ತಿಳ್ಕೊಳ್ರಿ. ಎಲ್ಲ ವರಗಳನ್ನು ಉಪಯೋಗ ಮಾಡೋಣ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಮುಂದಿನ ವಾರ ಜ್ಞಾನವಾಕ್ಯದ ವರವನ್ನು ಧ್ಯಾನ ಮಾಡೋಣ. ದ ವರ್ಡ್ ಆಫ್ ವಿಸ್ಡಮ್.